ನಮಸ್ಕಾರ. ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೀವನ ಪೂರ್ತಿ ಫಲ ಕೊಡುವಂತಹ ಹಲವರು ಜೀವನದಲ್ಲಿ ದುಡ್ಡಿನ ಅಭಾವದಿಂದ ಕಷ್ಟಪಡುತ್ತಿರುವವರಿಗೆ ಈ ಏಂಜಲ್ ದೇವತೆ ದುಡ್ಡನ್ನು ಕೊಟ್ಟು ಅವರನ್ನು ರಕ್ಷಿಸುತ್ತಾಳೆ. ಈಕೆಯನ್ನು ಪ್ರೀತಿಯಿಂದ ಪ್ರಾರ್ಥಿಸಿದರೆ ಸಾಕು, ಬಂದು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತಾಳೆ, ನಿಮಗೆ ಬೇಕಾದಷ್ಟು ಹಣವನ್ನು ಕೊಡುತ್ತಾಳೆ. ಅಂತಹ ದೇವತೆಯ ಹೆಸರು ಮತ್ತು ಮಂತ್ರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ತಿಳಿಸುವ ಮುಂಚೆ ಒಂದು ರಿಕ್ವೆಸ್ಟು, ನಿಮಗೆ ನಂಬಿಕೆ ಇದ್ರೇ ಇದನ್ನೆಲ್ಲ ಮಾಡಿ, ಇಲ್ಲಾಂದರೆ ಅದು ನಿಮಗೆ ಸೇರಿತ್ತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ನಂಬಿಕೆಯಿಂದ ಈ ವಿಡಿಯೋವನ್ನು ನೋಡಿ. ಈಗಿನ ಕಾಲದ ಪರಿಸ್ಥಿತಿಯಲ್ಲಿ ದುಡ್ಡಿಗೆ ಬಹಳನೇ ಪ್ರಾಮುಖ್ಯತೆ ಇದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಏಂಜಲ್ ನಂಬರನ್ನು ನಾನು ಹಲವಾರು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಮತ್ತು ಏಂಜಲ್ಗಳ ಬಗ್ಗೆನೂ ಸಹ ನಿಮಗೆಲ್ರಿಗೂ ತಿಳಿದಿರುತ್ತೆ. ಖಂಡಿತವಾಗಿ ಈಕೆಯೂ ಕೂಡ ಏಂಜಲ್ಲೇ. ಈಕೆಯ ಹೆಸರು ಏನು ಅಂದರೆ ನಿತಿಕಾ ಅಂತ. ಈ ದೇವತೆಯನ್ನು ನಾವು ಕೂಗುವುದರ ಮೂಲಕ ಅರ್ಜೆಂಟಾಗಿ ಹಣ ಮಾತ್ರನಾ ಅಂದರೆ ಖಂಡಿತ ಇಲ್ಲ. ಈಗ ನಾನು ತಿಳಿಸುವ ರೀತಿ ಹೇಳಿದರೆ, ಅವರ ಹೆಸರನ್ನು ಹೇಳಿದರೂ ಸಾಕು, ಅವರು ಒಳ್ಳೆಯ ಐಷಾರಾಮಿ ಜೀವನವನ್ನು ನಿಮಗೆ ಕೊಡ್ತಾರೆ. ಅಷ್ಟು ಕರುಣಾಮಯಿ ಈಕೆ, ಅಷ್ಟರ ಮಟ್ಟಿಗೆ ಕರುಣಾಮಯಿ ಈ ದೇವತೆ. ನಾವು ಏನೇ ಕೇಳಿದರೂ ಅದನ್ನು ಪ್ರೀತಿಯಿಂದ, ಕರ್ತವ್ಯದಿಂದ, ನಾವು ಕೂಗಿದ ಧ್ವನಿಗೆ ಓಡಿ ಬಂದು ನಮ್ಮ ಅವಶ್ಯಕತೆಯನ್ನು ಪೂರ್ತಿ ಮಾಡುವ ಏಂಜಲ್ ಈ ನಿತಿಕಾ ದೇವತೆ. ನೀವು ನಾನು ತಿಳಿಸುವ ಹಾಗೆ ಈ ಮಂತ್ರವನ್ನು, ವಿಡಿಯೋವನ್ನು ಗಮನದಿಂದ ನಾನು ಹೇಳುವ ಹಾಗೆ ಮಾಡುವುದರಿಂದ ನೀವು ಎಷ್ಟೇ ದುಡ್ಡನ್ನು ಕೇಳಿದರೂ ಖಂಡಿತವಾಗಿಯೂ ಕೊಡುತ್ತಾರೆ. ಮನಸಾರೆ ನೀವು ದೇವತೆಯನ್ನು ನಂಬಿ ಈ ಮಂತ್ರವನ್ನು ಹೇಳಬೇಕು. ದಯವಿಟ್ಟು ಇದು ಹೇಳುವ ಮುಂಚೆ ನನ್ನ ಒಂದು ರಿಕ್ವೆಸ್ಟು, ದಯವಿಟ್ಟು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಆಗ ನಾನು ಹಾಕುವ ಅನೇಕ ವಿಡಿಯೋಗಳು ಬಂದು ನಿಮ್ಮಲ್ಲಿ ಸೇರುತ್ತೆ ಅಂತ ನಾನು ಇದರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ನಿತಿಕಾ ಅನ್ನುವ ದೇವತೆಯು ನೋಡಿದರೆ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಜನರನ್ನು ಕೋಟ್ಯಾಧೀಶ್ವರರನ್ನಾಗಿ, ಶ್ರೀಮಂತರನ್ನಾಗಿ ಬದಲಾಯಿಸಿರುವ ಅದ್ಭುತ ದೇವತೆ. ಇವರನ್ನು ಆದಿಕಾಲದಿಂದಲೂ ಇವರನ್ನು ಆರಾಧಿಸಿದ್ದಾರೆ. ಈ ದೇವತೆ ಬಂದು ಕರುಣೆಯುಳ್ಳ ದೇವತೆಯಾಗಿ, ಹಣಕ್ಕಾಗಿ ದೇವತೆಯಾಗಿ, ಇವರು ಬಂದು ಒಳ್ಳೆಯ ಶುದ್ಧ ಮನಸ್ಸುಳ್ಳ ದೇವತೆ ಎಂದು ಹೇಳಲಾಗಿದೆ. ಇವರು ನಾವು ಏನೇ ಕೇಳಿದರೂ ಸಹ ಕೊಡ್ತಾರೆ ಅಂತ ಹೇಳಲಾಗುತ್ತೆ. ನಿಮಗೆ ಎಮರ್ಜೆನ್ಸಿಯಾಗಿ ದುಡ್ಡು ಬೇಕು ಅಂದರೂ ಸರಿ, ಇಲ್ಲ ನನಗೆ ಯಾವಾಗಲೂ ನನ್ನ ಹತ್ರ ದುಡ್ಡಿನ ಅಭಾವನೇ ಇಲ್ಲದೆ ಇರಬೇಕು ಅಂದರೂ ಸರಿ, ಅಥವಾ ನೀವು ಏನೇ ಬಿಸ್ನೆಸ್ ಮಾಡ್ತಾ ಇರಲಿ, ಯಾರ ಹತ್ರ ಆದರೂ ಕೆಲಸ ಮಾಡ್ತಾ ಇರಲಿ, ತಿಂಗಳಿಗೆ ನನಗೆ ಇಷ್ಟೇ ದುಡ್ಡು ಬರಬೇಕು ಅಂದ್ರೂ ಸರಿ, ನೀವು ಇವರ ಹತ್ರ ಕೇಳಬಹುದು. ನಿಮಗೆ ಎಷ್ಟು ಬೇಕಂದ್ರೂ ಸಹ ಕೇಳಬಹುದು. ಇದಕ್ಕೆ ಅಂತ್ಯನೇ ಇಲ್ಲ ಅನ್ನೋ ರೀತಿ ಇದೆ. ತುಂಬ ಜನರಿಗೆ ಒಂದು ರೀತಿ ಮ್ಯಾಜಿಕ್ಕು, ಮಿರಾಕಲನ್ನೇ ಮಾಡಿದ್ದಾರೆ ಈ ದೇವತೆ, ಈ ಅದ್ಭುತ ದೇವತೆ ಈ ನಿತಿಕಾ. ಇವರನ್ನು ನಾವು ಹೇಗೆ ಆರಾಧಿಸಬೇಕು, ಈ ಒಂದು ಮಂತ್ರವನ್ನು ಹೇಳಿ ನೀವು ಇವರನ್ನು ಬರಮಾಡಿಕೊಳ್ತೀರಾ. ಇವರನ್ನು ಯಾವ ಸಮಯದಲ್ಲಿ, ಯಾವಾಗ ಅಂದರೆ ಬೆಳಗ್ಗೆ ಆರಾಧಿಸಬೇಕು ಅಂದರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯ ಒಳಗೆ ಇವರನ್ನು ಕರೆಯಬಹುದು. ರಾತ್ರಿ ಹೊತ್ತು ಬೇಡ, 9 ಗಂಟೆಯೊಳಗೆ ನೀವು ಯಾವ ಸಮಯದಲ್ಲಿ ಬೇಕಾದರೂ ಕರೆಯಬಹುದು. ಇದಕ್ಕೆ ಒಂದು ಪ್ರಶಾಂತವಾದ ಸ್ಥಳದಲ್ಲಿ, ಯಾರೂ ಇಲ್ಲದೆ ನಿಶ್ಶಬ್ದವಾಗಿರುವ ಸ್ಥಳದಲ್ಲಿ ಕುಳಿತುಕೊಳ್ಬೇಕು. ನಿಮಗೆ ಒಂದು ಪರ್ಟಿಕ್ಯುಲರ್ ಆಗಿ ಇಷ್ಟೇ ದುಡ್ಡು ಬೇಕು ಅಂತ ನೀವು ಸಹಾಯವನ್ನು ಕೇಳ್ಬೋದು. ಮತ್ತು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಕಡೆ ಕೆಲಸ ಮಾಡ್ತೀರಾ, ಅಲ್ಲಿ ಸಂಬಳ ಇಷ್ಟು ಬರಬೇಕು ಅಂತಲೂ ಕೇಳಬಹುದು. ಇವರನ್ನು ಕರೆಯುವ ಮೂಲಕ ಶುಕ್ರ ಗ್ರಹ ಮತ್ತು ಗುರುಗ್ರಹ ನಮ್ಮ ಜೀವನದಲ್ಲಿ ಬಂದಾಗ ಯಾವ ರೀತಿ ಎಲ್ಲವೂ ಕೈಗೂಡುತ್ತದೋ ಹಾಗೆ ಈ ದೇವತೆಯಿಂದಲೂ ಅದೇ ರೀತಿಯಾಗಿ ಎಲ್ಲವೂ ಸಹ ಕೈಗೂಡುತ್ತದೆ.
ಹೇಳಬೇಕಂದ್ರೆ ಐಷಾರಾಮಿಯ ಜೀವನ ಅಂತ ಹೇಳ್ಬೋದು. ನಾನು ತಿಳಿಸಿದ ಹಾಗೆ ನಿಶ್ಶಬ್ದವಾದ ಸ್ಥಳದಲ್ಲಿ ಕುಳಿತು, ಈಗ ನಾನು ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಬಂದು ನೀತಿಕಾ ದೇವತೆಯ ಯಂತ್ರವಾಗಿರುತ್ತೆ, ಅಂದರೆ ಸಿಂಬಲ್ ಅಂತಲೂ ಸಹ ಹೇಳ್ಬೋದು. ಇದನ್ನು ನೀವು ಒಂದು ಪ್ರಿಂಟೌಟನ್ನು ತಗೊಳ್ಳಿ. ಈ ಯಂತ್ರದಲ್ಲಿ 4 ದಿಕ್ಕಿನಲ್ಲಿನೂ ನೀತಿಕಾ ಅಂತ ಬರೆದಿದ್ದಾರೆ. ಇದರ ಒಳಗೆ ಬರೆದಿರುವ ಎಲ್ಲವೂ ಅತಿ ಶಕ್ತಿಯುಳ್ಳ ಸಿಂಬಲ್ ಮತ್ತು ಪದಗಳಾಗಿರುತ್ತೆ. ಈ ಪ್ರಿಂಟನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಮೊದಲಿಗೆ ನೀವು ಇದನ್ನು ಹೇಗೆ ನೋಡಬೇಕು ಅಂದರೆ, ನೀತಿಕಾ ಅಂತ ಬರೆದಿದ್ದಾರಲ್ಲ, ಮೊದಲಿಗೆ ಮೇಲೆ ಇರುವ ನೀತಿಕಾ ಅನ್ನುವ ಪದವನ್ನು ನೋಡಬೇಕು. ಎರಡನೇದು ನಿಮ್ಮ ಎಡಗಡೆ ಇರುವ ನೀತಿಕಾ ಅನ್ನುವ ಪದವನ್ನು ನೋಡಬೇಕು. ಮೂರನೇದು ಕೆಳಗೆ ಇರುವ ನೀತಿಕಾ ಪದವನ್ನು ನೋಡಬೇಕು. 4ನೇದು ಬಲಗಡೆ ಇರುವ ನೀತಿಕಾ ಪದವನ್ನು ನೋಡಬೇಕು. ಹೀಗೆ ಒಂದೊಂದನ್ನು ತಾಳ್ಮೆಯಿಂದ ನೋಡಬೇಕಾಗುತ್ತೆ. ನಂತರ ಆ ರೌಂಡ್ ಶೇಪ್ ಒಳಗಡೆ ಇರುವ ಟ್ರಯಾಂಗಲ್ ಶೇಪ್ ಇದೆ ಅಲ್ವಾ, ಅದನ್ನು ನೋಡಬೇಕಾಗುತ್ತೆ. ಒಂದೊಂದನ್ನು ಪ್ರಶಾಂತವಾಗಿ ತಾಳ್ಮೆಯಿಂದ ಮನಸ್ಫೂರ್ತಿಯಾಗಿ ನಂಬಿಕೆಯಿಂದ ನೋಡಬೇಕು. ಎಲ್ಲವನ್ನು ಅಂದರೆ ಆ ಟ್ರಯಾಂಗಲ್ ಇದಲ್ವಾ, ಅದರಲ್ಲಿ ಇರುವ ಆ ರೌಂಡ್ ಶೇಪ್ಗಳು, ಆ ಪದಗಳು ಎಲ್ಲವನ್ನು ಸಹ ನೀವು ತಾಳ್ಮೆಯಿಂದ ನೋಡಬೇಕಾಗುತ್ತೆ. ನೋಡಿದ ಮೇಲೆ ಮತ್ತೆ ನೀವು ಏನು ಮಾಡಬೇಕು ಅಂದರೆ, ಎಡಗಡೆ ಇರುವ ನೀತಿಕಾ ನೋಡಬೇಕು, ಮತ್ತು ಕೆಳಗಡೆ ಇರುವ ನೀತಿಕಾ ಪದವನ್ನು ನೋಡಬೇಕು, ಮತ್ತು ಬಲಗಡೆ ಇರುವ ನೀತಿಕಾ ಪದವನ್ನು ನೋಡಬೇಕು, ಮತ್ತು ಮೇಲೆ ಇರುವ ನೀತಿಕಾ ಪದವನ್ನು ನೋಡಬೇಕು. ನಾನು ನಿಮಗೆ ಫಸ್ಟು ಹೇಗೆ ತಿಳಿಸಿದೆ ಅಲ್ವಾ, ಅದೇ ರೀತಿ ನಾನು ಇವಾಗ ಸೆಕೆಂಡ್ ಟೈಮ್ ತಿಳಿಸಿದ ಹಾಗೆ ಫಸ್ಟ್ ಯಾವ್ದು ನೋಡಬೇಕು, ಸೆಕೆಂಡ್ ಯಾವ್ದು ನೋಡಬೇಕು, ಅದೇ ರೀತಿ ಫಾಲೋ ಮಾಡಿ. ಹೀಗೆ ಈ ನೀತಿಕಾ ಅನ್ನುವ ಪದವನ್ನು 5 ನಿಮಿಷದವರೆಗೆ ನೋಡಬೇಕು. ಹೀಗೆ ಈ ಚಿತ್ರವನ್ನು ನೋಡಿದ ಮೇಲೆ ಈಗ ನಾನು ಸ್ಕ್ರೀನ್ನಲ್ಲಿ ಕೊಡುವ ಈ ಒಂದು ವಾಕ್ಯವನ್ನು 3 ಸಾರಿ ಹೇಳಬೇಕು. ಆ ಪದ ನೋಡಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನಾನು ಹೇಳ್ತೀನಿ ನೋಡ್ಕೊಳ್ಳಿ. ಈ ಹ ಹೋ ಹೆ, ಈ ಹ ಹೋ ಹೆ, ಈ ಹ ಹೋ ಹೆ. ಈ ವಾಕ್ಯವನ್ನು 3 ಸಾರಿ ಹೇಳಬೇಕು. 3 ಸಾರಿ ಹೇಳಿದ ನಂತರ, ಅಂದರೆ 3 ಸಾರಿ ಹೇಳಿದ ನಂತರ ನೀವು ಇನ್ನೊಂದು 3 ಸಾರಿ ಏನು ಹೇಳಬೇಕಂದ್ರೆ, ನೀತಿಕಾ ಅವರ ಹೆಸರನ್ನು ಹೇಳಬೇಕಾಗುತ್ತೆ. ಈ ದೇವತೆಯ ಹೆಸರನ್ನು ಸಹ 3 ಸಾರಿ ಹೇಳಬೇಕು. ನೀತಿಕಾ, 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 ಹೀಗೆ 3 ಸಾರಿ ನೀತಿಕಾ ಅವರ ಹೆಸರನ್ನು ಹೇಳಬೇಕು. ಈ ಹೆಸರನ್ನು ಹೇಳಿದ ನಂತರ ನೀತಿಕಾ, ನಾನು ಹೇಳುವ ಮಾತನ್ನು ನೀವು ಖಂಡಿತವಾಗಿ ಕೇಳಿದ್ದೀರಾ ಅನ್ನುವ ನಂಬಿಕೆ ನನಗೆ ಇದೆ, ಹಾಗೆ ನಾನು ಕೇಳುವುದನ್ನು ನೀವು ಕೊಡುತ್ತೀರಾ ಅನ್ನುವ ನಂಬಿಕೆಯೂ ಇದೆ ಅಂತ ಹೇಳಿ. ಹೀಗೆ ಹೇಳಿ ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇದೆಯೋ ಅದನ್ನು ಸಹ 3 ಸಾರಿ ಹೇಳಬೇಕಾಗುತ್ತೆ. ಅಂದರೆ ನಿಮಗೆ ಒಂದು 5,000 ಬೇಕೋ, ಇಲ್ಲ 10,000 ಬೇಕೋ, ಇಲ್ಲ 5 ಲಕ್ಷ ಬೇಕೋ, ಈ ರೀತಿ ನಿಮಗೆ ಎಷ್ಟು ಅವಶ್ಯಕತೆಗೆ ಹಣ ಬೇಕೋ ಅದನ್ನು ಸಹ ನೀವು 3 ಸಾರಿ ಹೇಳಬೇಕು. ಹೇಳಿದ ನಂತರ ನೀವು ಏನು ಹೇಳಬೇಕು ಅಂದರೆ, ಧನ್ಯವಾದಗಳು ನೀತಿಕಾ, ಶಾಂತಿಯಿಂದ ಹೋಗು ಅಂತ 3 ಸಾರಿ ಹೇಳಬೇಕು. ನೋಡಿ, ಧನ್ಯವಾದಗಳು ನೀತಿಕಾ, ಶಾಂತಿಯಿಂದ ಹೋಗು, ಧನ್ಯವಾದಗಳು ನೀತಿಕಾ, ಶಾಂತಿಯಿಂದ ಹೋಗು ಅಂತ 3 ಸಾರಿ ಹೇಳಬೇಕಾಗುತ್ತೆ. ಹೀಗೆ ನೀವು ನಂಬಿಕೆಯಿಂದ ಮನಸಾರೆ ನಂಬಿ ಮಾಡೋದ್ರಿಂದ ಖಂಡಿತವಾಗಿ ಆ ದೇವತೆ ನಿಮಗೆ ಒಲಿದು ಖಂಡಿತವಾಗಿ ನಿಮಗೆ ಬೇಕಾದ ಅವಶ್ಯಕತೆಗೆ ಬೇಕಾದ ಹಣವನ್ನು ಖಂಡಿತವಾಗಿ ನಿಮಗೆ ಕೊಡ್ತಾಳೆ ಅಂತ ಹೇಳ್ತೀನಿ. 4 ದಿವಸದಲ್ಲಿ ಖಂಡಿತವಾಗಿ ಆ ಅಮೌಂಟನ್ನು, ನೀವು ಕೇಳಿರುವಷ್ಟು ದುಡ್ಡನ್ನು ಈ ದೇವತೆ ನಿಮಗೆ ನೀಡ್ತಾಳೆ ಅಂತಲೇ ಹೇಳಲಾಗುತ್ತೆ. ಖಂಡಿತವಾಗಿ ನಂಬಿಕೆಯಿಂದ ಮಾಡಿ. ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಜೈ ವಾರಾಹಿ, ಶ್ರೀ ಮಾತ್ರೇ ನಮಃ.